ಯೇಸುವಿನ ಕಿರಿಯ ಪುಷ್ಪ ಸಂತ ತೆರೆಸರವರ ಮಹೋತ್ಸವ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಜೆರುಸಲೇಮನ್ನು ಪ್ರೀತಿಸುವವರೇ, ನೀವೆಲ್ಲರೂ ಆನಂದಿಸಿರಿ, ಆಕೆಯೊಂದಿಗೆ ಹರ್ಷಗೊಳ್ಳಿರಿ, ಆಕೆಯ ಬಗ್ಗೆ. ಆಕೆಯ ನಿಮಿತ್ತ ದುಃಖಿಸುವವರೇ, ಸಾಂತ್ವನ ನೀಡುವ ಆಕೆಯ ಸ್ತನ್ಯದಿಂದ ತೃಪ್ತಿಗೊಳ್ಳುವೆವು. ಹೌದು, ಆಕೆಯ ಸಿರಿ ಸಮೃದ್ಧಿಯನ್ನು ಹೀರುತ್ತಾ ಹಿಗ್ಗುವೆವು ಎಂದು ನೀವೆಲ್ಲರೂ ಉಲ್ಲಾಸಪಡಿ, ಆಕೆಯೊಂದಿಗೆ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಹೀಗೋ ಆಕೆಗೆ ಅರಿಯ ಮಾಡುವೆನು ಸುಖ ಶಾಂತಿಯನ್ನು ನದಿಯಂತೆ, ನೀಡುವೆನು ರಾಷ್ಟ್ರಗಳ ವೈಭವವನ್ನು ತುಂಬಿ ತುಳುಕುವ ತೊರೆಯಂತೆ. ನೀವಿರುವಿರಿ ಹಾಲು ಕುಡಿಯುವ ಹಸುಳೆಯಂತೆ, ಎತ್ತಿಕೊಳ್ಳಲಾಗುವುದು ನಿಮ್ಮನ್ನು ತಾಯ ಕಂಕುಳಲ್ಲಿ. ನಲಿದಾಡುವಿರಿ ನೀವು ಆಕೆಯ ಮಡಿಲಲ್ಲಿ, ನಾನೇ ನಿಮ್ಮನ್ನು ಸಂತೈಸುವೆನು ತಾಯಿಯಂತೆ. ಸಾಂತ್ವನ ದೊರಕುವುದು ನಿಮಗೆ ಜೆರುಸಲೇಮಿನಲ್ಲೇ, ಇದನ್ನು ಕಂಡಾಗ ನಿಮ್ಮದೇ ಸಂತಸದಿಂದ ಉಬ್ಬುವುದು. ಚಿಗುರುವುದು ಹಸಿ ಹುಲ್ಲಂತೆ ನಿಮ್ಮೆಲುಬು. ಸರ್ವೇಶ್ವರನ ಕೃಪಾಹಸ್ತ ತನ್ನ ಭಕ್ತರ ಮೇಲೆ, ಆತನ ರೋಷಾವೇಶ ಶತ್ರುಗಳ ಮೇಲೆ ಎಂಬುದು ವ್ಯಕ್ತವಾಗುವುದು ನಿಮಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಹೇ ಪ್ರಭು, ನನ್ನ ಆತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಹೇ ಪ್ರಭು, ನನ್ನ ಆತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಹಮ್ಮಿಲ್ಲ ಪ್ರಭು ನನ್ನೆದೆಯೋಳು, ನನಗಿಲ್ಲ ಸೊಕ್ಕಿನ ಕಣ್ಣುಗಳು. ಶಕ್ತಿ ಮೀರಿದ ಕಾರ್ಯಕ್ಕೆ ನಾ ಕೈ ಹಾಕಿಲ್ಲ, ಅಸಾಧ್ಯವಾದುದನ್ನು ನಾ ಕೈಗೊಂಡಿಲ್ಲ. ಶ್ಲೋಕ. ಹೇ ಪ್ರಭು, ನನ್ನ ಆತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ, ಮೌನದಿಂದಿದೆ ತಾಯ್ಮಡಿಲ ಕೂಸಂತೆ, ನೆಮ್ಮದಿಯಿಂದಿದೆ ತಾಯ್ಮಡಿಲ ಶಿಶುವಂತೆ. ಶ್ಲೋಕ. ಹೇ ಪ್ರಭು, ನನ್ನ ಆತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಇಸ್ರಾಯೇಲೇ, ಪ್ರಭುವಿನಲ್ಲಿ ನಂಬಿಕೆಯಿಂದಿರು, ಇಂದಿಗೂ ಎಂದೆಂದಿಗೂ ಭರವಸೆಯಿಂದಿರು. ಶ್ಲೋಕ. ಹೇ ಪ್ರಭು, ನನ್ನ ಆತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಎರಡನೆಯ ವಾಚನ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಇತ್ತೀಚಿನ ಅಂತಿಮ ದಿನಗಳಲ್ಲಿ ದೇವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಇವರ ಮುಖಾಂತರವೇ. ಸಮಸ್ತಕ್ಕೂ ಬಾಧ್ಯನನಾಗಿ ನೇಮಿಸಿರುವುದು ಇವರನ್ನೇ. ಇವರೇ ದೇವರ ಮಹಿಮೆಯ ತೇಜಸ್ಸು, ಇವರೇ ದೈವತ್ವದ ಪಡಿಯಚ್ಚು. ತಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ. ನಮ್ಮ ಪಾಪಗಳನ್ನು ತೊಡೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರು ಇವರೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಅಲ್ಲೆಲುಯ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಶಿಷ್ಯರು ಯೇಸುಸ್ವಾಮಿಯ ಬಳಿಗೆ ಬಂದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು ಎಂದು ಕೇಳಿದರು. ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು, ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವನೆ ಉಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಯೇಸು ನುಡಿದ ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು. ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು. ಒಂದಾನೊಂದು ಊರು ಇತ್ತ, ಧನಿಕನೊಬ್ಬ ಬಾಳುತ್ತಿದ್ದ. ತಿಂದು ಉಂಡು ಮೋಜು ಮಾಡಿ ಮೆರೆದೆ ಮೆರೆದ. ಒಂದಾನೊಂದು ಊರು ಇತ್ತ, ಧನಿಕನೊಬ್ಬ ಬಾಳುತ್ತಿದ್ದ. ತಿಂದು ಉಂಡು ಮೋಜು ಮಾಡಿ ಮೆರೆದೆ ಮೆರೆದ. ದೇವರನ್ನ ಮರೆತೇ ಹೋದ, ದಾನ ಧರ್ಮ ತೊರೆದೇ ಬಿಟ್ಟ. ಲೋಕ ಸುಖದ ಮಲಿನಲ್ಲಿ ಕರುಣೆಯ ಮರೆತಾತ, ಕರುಣೆಯ ಮರೆತ. ದೇವರನ್ನ ಮರೆತೇ ಹೋದ, ದಾನ ಧರ್ಮ ತೊರೆದೇ ಬಿಟ್ಟ. ಲೋಕ ಸುಖದ ಮಲಿನಲ್ಲಿ ಕರುಣೆಯ ಮರೆತಾತ, ಕರುಣೆಯ ಮರೆತ. ತಿಂದುಂಡು ಕೊಬ್ಬಿ ಹೋದ, ರೋಗಿಯಾಗಿ ಹಾಸಿಗೆ ಹಿಡಿದ. ತಿಂದುಂಡು ಕೊಬ್ಬಿ ಹೋದ, ರೋಗಿಯಾಗಿ ಹಾಸಿಗೆ ಹಿಡಿದ. ನೊಂದು ಬೆಂದು ನರಳಿ ನರಳಿ ಮರಣವ ಕಂಡ. ನೊಂದು ಬೆಂದು ನರಳಿ ನರಳಿ ಮರಣವ ಕಂಡ. ತನಗಿದ್ದ ಸಕಲವ ತೊರೆದು ಪಯಣ ಮುಗಿಸಿದ. ತನಗಿದ್ದ ಸಕಲವ ತೊರೆದು ಪಯಣ ಮುಗಿಸಿದ. ಧನಿಕನ ಮನೆಯ ಮುಂದೆ ಲಾಜರೆಂಬ ರೋಗಿ ಇದ್ದ. ದೇಹವೆಲ್ಲ ಹುಣ್ಣು ಬಂದು ಕೀವು ತುಂಬಿತ. ಧನಿಕನ ಮನೆಯ ಮುಂದೆ ಲಾಜರೆಂಬ ರೋಗಿ ಇದ್ದ. ದೇಹವೆಲ್ಲ ಹುಣ್ಣು ಬಂದು ಕೀವು ತುಂಬಿತ. ಊರಿನೊಳಗೆ ಬಿಡುತ್ತಿರಲಿಲ್ಲ, ದುಡಿದುಣ್ಣಲು ಶಕ್ತಿಯೇ ಇಲ್ಲ. ಭಿಕ್ಷೆ ಬೇಡಿ ತುತ್ತಿಗಾಗಿ ಕಾದು ಸೋತ ಆತ, ಕಾದು ಸೋತ. ಊರಿನೊಳಗೆ ಬಿಡುತ್ತಿರಲಿಲ್ಲ, ದುಡಿದುಣ್ಣಲು ಶಕ್ತಿಯೇ ಇಲ್ಲ. ಭಿಕ್ಷೆ ಬೇಡಿ ತುತ್ತಿಗಾಗಿ ಕಾದು ಸೋತಾತ, ಕಾದು ಸೋತ. ಕಳ್ಳತನವ ಮಾಡಲೇ ಇಲ್ಲ, ಮೋಸ ವಂಚನೆ ನಡೆಸಲೇ ಇಲ್ಲ. ಕಳ್ಳತನವ ಮಾಡಲೇ ಇಲ್ಲ, ಮೋಸ ವಂಚನೆ ನಡೆಸಲೇ ಇಲ್ಲ. ಹಸಿವಿನಿಂದ ನರಳಿ ನರಳಿ ಮರಣ ಹೊಂದಿದ. ಹಸಿವಿನಿಂದ ನರಳಿ ನರಳಿ ಮರಣ ಹೊಂದಿದ. ಸಹಿಸಿ ಸಹಿಸಿ ಸಂಕಟದಿಂದ ಸಾವನಪ್ಪಿದ. ಸಹಿಸಿ ಸಹಿಸಿ ಸಂಕಟದಿಂದ ಸಾವನಪ್ಪಿದ. ದೇವಾ, ಈ ನರಕ ಯಾತನೆ ಸಹಿಸಕ್ಕಾಗ್ತಿಲ್ಲ. ಈ ಅಗ್ನಿಯಲ್ಲಿ ನಾನು ನೊಂದು ಹೋಗಿದ್ದೀನಿ. ದೇವಾ ದೇವಾ, ಲಾಜರ್ನ ಕೈನಲ್ಲಿ ಒಂದು ದೊಡ್ಡ ನೀರನ್ನು ಕಳಿಸಿ ನನ್ನ ನಾಲಿಗೆ ತಂಪು ಮಾಡಿ. ಅಯ್ಯೋ, ಸಹಿಸಕ್ಕಾಗ್ತಿಲ್ಲ, ಸಹಿಸಕ್ಕಾಗ್ತಿಲ್ಲ. ಮಗನೇ, ಜೀವಮಾನ ಕಾಲದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ. ಲಾಜರನಾದರೋ ದುಃಖ ದಾರಿದ್ರ್ಯವನ್ನು ಅನುಭವಿಸಿದ. ಆದುದರಿಂದ ಲಾಜರ ಈಗ ಸುಖ ಅನುಭವಿಸುತ್ತಿದ್ದಾನೆ, ನೀನು ಸಂಕಟ ಅನುಭವಿಸುತ್ತಿರುವೆ. ಅಷ್ಟು ಮಾತ್ರವಲ್ಲ, ನನಗೂ ನಿನಗೂ ನಡುವೆ ಅಗಾಧ ಪ್ರಪಾತವು ಚಾಚಿದೆ. ಆದ ಕಾರಣ ಈ ಕಡೆಯಿಂದ ನಿನ್ನ ಬಳಿಗೆ ಬರಬೇಕೆಂದಿದ್ದರೂ ಬರಲಾಗದು, ಆ ಕಡೆಯಿಂದಲೂ ಯಾರೂ ಇತ್ತ ಬರಲಾಗದು. ದೇವಾ ದೇವಾ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಮಡದಿ ಇದ್ದಾರೆ. ಅವರಿಗೆ ನರಕದ ಬಗ್ಗೆ ಗೊತ್ತಾಗಬೇಕು. ಲಾಜರ್ನ ಕಳಿಸಿ ನನ್ನ ಮನೆಗೆ.
ಸರ್ವರಿಗೂ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಮೂಲಕ ನಾ ನೀಡಿದ ಗ್ರಂಥಗಳಿವೆ. ಅವುಗಳಿಗೆ ಅವರು ಕಿವಿಗೊಡಲಿ. ಲಾಜರನು ಸ್ವರ್ಗಕ್ಕೆ ಹೋದ, ದೇವರ ಮಡಿಲಲ್ಲಿ ಕುಳಿತ. ಸ್ವರ್ಗದ ಸಂತೋಷ ಲಾಜರ ಪಡೆದ. ಲಾಜರನು ಸ್ವರ್ಗಕ್ಕೆ ಹೋದ, ದೇವರ ಮಡಿಲಲ್ಲಿ ಕುಳಿತ. ಸ್ವರ್ಗದ ಸಂತೋಷ ಲಾಜರ ಪಡೆದ. ರೋಗಬಾಧೆ ಪರದಲ್ಲಿಲ್ಲ, ಮರಣದ ಭೀತಿಯೂ ಇಲ್ಲ. ದೇವರ ಮಡಿಲಲ್ಲಿ ಲಾಜರನಲಿದ. ರೋಗಬಾಧೆ ಪರದಲ್ಲಿಲ್ಲ, ಮರಣದ ಭೀತಿಯೂ ಇಲ್ಲ. ದೇವರ ಮಡಿಲಲ್ಲಿ ಲಾಜರನಲಿದ. ಧನಿಕನೋ ನರಕಕ್ಕೆ ಹೋದ, ಬೆಂಕಿಯ ಉರಿಯಲಿ ಬೆಂದ. ಧನಿಕನೋ ನರಕಕ್ಕೆ ಹೋದ, ಬೆಂಕಿಯ ಉರಿಯಲಿ ಬೆಂದ. ವೇದನೆಯ ಸಹಿಸಲಾರದೆ ದೇವರ ಕರೆದ. ವೇದನೆಯ ಸಹಿಸಲಾರದೆ ದೇವರ ಕರೆದ. ಕರುಣೆಗಾಗಿ ದೇವರನ್ನ ಕೂಗಿ ಕರೆದ. ಕರುಣೆಗಾಗಿ ದೇವರನ್ನ ಕೂಗಿ ಕರೆದ. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ, ಲೋಕದ ಸುಖಗಳೆಲ್ಲ ನಿನ್ನದಾದರೂ, ನಿನ್ನ ಪ್ರಾಣ ಹೋದರೆ ಇವುಗಳಿಂದ ನಿನಗೇನು ಪ್ರಯೋಜನ? ಲೋಕದ ಸುಖದಲ್ಲಿ ಮೆರೆದ ಧನಿಕನ ಅಂತ್ಯ ನರಕ. ಕರುಣೆಯ ತೋರದ ಬಾಳು ನಿತ್ಯ ನಾಶ. ಲೋಕದ ಸುಖದಲ್ಲಿ ಮೆರೆದ ಧನಿಕನ ಅಂತ್ಯ ನರಕ. ಕರುಣೆಯ ತೋರದ ಬಾಳು ನಿತ್ಯ ನಾಶ. ದಾನ ಧರ್ಮ ಹಿಂದೆ ಮಾಡು, ಸ್ವರ್ಗದಲ್ಲಿ ನಿನಗೆ ಬೀಡು. ಇಂದು ನಿನ್ನ ಆತ್ಮ ಹೋದರೆ ಎಲ್ಲಿಗೆ ಪಯಣ? ಎಲ್ಲಿಗೆ ಪಯಣ? ದಾನ ಧರ್ಮ ಹಿಂದೆ ಮಾಡು, ಸ್ವರ್ಗದಲ್ಲಿ ನಿನಗೆ ಬೀಡು. ಇಂದು ನಿನ್ನ ಆತ್ಮ ಹೋದರೆ ಎಲ್ಲಿಗೆ ಪಯಣ? ಅಣ್ಣ, ಎಲ್ಲಿಗೆ ಪಯಣ? ಯೇಸು ನುಡಿದ ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಯೇಸು ನುಡಿದ ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು. ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು.